ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ಕೂಡ ತಿಳಿಸ್ತಾ ಇದೀಗ ಕರ್ನಾಟಕ ರಾಜ್ಯದಲ್ಲಿ 2 ವರ್ಷದ ಸರ್ಕಾರಿ ಕೋಟಾದ ಒಂದು BEd ಸೀಟು ಬೇಕು ಅಂತ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿಗಳಿಗೆ ಒಂದು ಥರ್ಡ್ ರೌಂಡ್ ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ಫೋರ್ತ್ ರೌಂಡ್ಗೆ ಅಭ್ಯರ್ಥಿಗಳು ಆಪ್ಷನ್ ಎಂಟ್ರಿ ಕೂಡ ಎಲ್ಲ ಓಪನ್ ಮಾಡಿದ್ದಾರೆ. ಜನವರಿ ತಿಂಗಳ 14 2025ರಿಂದ ಆಪ್ಷನ್ ಎಂಟ್ರಿಗಳು ಕೂಡ ಓಪನ್ ಆಗಿದ್ದು ಆರ್ಟ್ಸ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ 4ನೇ ರೌಂಡ್ಸ್ಗೆ ಎಷ್ಟು ಸೀಟ್ಸ್ಗಳು ಉಳಿಕೆಯಾಗಿದ್ದಾವೆ ಎಂಟರ್ ಕರ್ನಾಟಕ ರಾಜ್ಯಾದ್ಯಂತ ಎನ್ನುವುದಕ್ಕೆ ಸಂಬಂಧಪಟ್ಟಂತೆ ಸೀಟುಗಳ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಕೂಡ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಬಿಡುಗಡೆ ಕೂಡ ಮಾಡಿರೋದಾಗಿರುತ್ತೆ. ಅದನ್ನು ನಮ್ಮ ಕನ್ನಡ ವೇದ ಅಫಿಷಿಯಲ್ ಒಂದು ಟೆಲಿಗ್ರಾಮ್ ಗ್ರೂಪ್ ಅಥವಾ ಚಾನಲ್ ಇವರು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೇವೆ. ಉಚಿತವಾಗಿ ಅಭ್ಯರ್ಥಿಗಳು PDF ಅನ್ನು ಜಾಯಿನ್ ಆಗೋದ್ರ ಮುಖಾಂತರ ವೀಕ್ಷಣೆ ಕೂಡ ಮಾಡ್ಕೋಬಹುದಾಗಿರುವಂತದ್ದಾಗಿರುತ್ತೆ. ಅಭ್ಯರ್ಥಿಗಳಿಗೆ ಆರ್ಟ್ಸ್ ಅಲ್ಲಿ ಸೈನ್ಸ್ ಅಲ್ಲಿ ಎಷ್ಟು ಸೀಟ್ಸ್ ಮ್ಯಾಟ್ಸ್ಗಳು ಉಳ್ಕೊಂಡಿದ್ದಾವೆ ಸೀಟ್ಸ್ಗಳು ಅಂದ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಇತರ ಬೇರೆ ವಿಡಿಯೋಸ್ ಕೂಡ ಮಾಹಿತಿ ಕೂಡ ನಿಮಗೆ ಕೊಟ್ಟಿದ್ದೀವಿ. ಇಲಾಖೆ ಕಡೆಯಿಂದ ಬಂದಿರುವಂತಹ ಪ್ರಕರಣದಲ್ಲಿ ಏನಿತ್ತು ಹಾಗೆ ಅಂತಲ್ಲ. ಇದೀಗ ಪ್ರಮುಖವಾಗಿ ಮಾಹಿತಿಯನ್ನು ತಿಳಿಸುವಂತಂದ್ರೆ ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಎಲ್ಲಿ ತನಕ ಮಾಡಬಹುದು, ಎಷ್ಟು ದಿನಕ್ಕೆ ತನಕ ಆಪ್ಷನ್ ಎಂಟ್ರಿ ಮಾಡಬಹುದು ಅಂತ ಒಂದು ಕ್ವಶನ್ ಇರುವಂತದ್ದಾಗಿರುತ್ತೆ. ಕೊನೆ ದಿನಾಂಕ ಹಾಗೆ ಅಂದ್ಬಿಟ್ಟು ನಂತರದಲ್ಲಿ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಪ್ರಕಟ ಆಗುತ್ತಾಗಿದ್ರೆ ಫೋರ್ತ್ ರೌಂಡ್ ಅಂದ್ರೆ ಸಾಕಷ್ಟು ಅಭ್ಯರ್ಥಿಗಳು ಕಾಲೇಜ್ಗಳು ಕೂಡ ಕೆಲವೊಂದು ಅಭ್ಯರ್ಥಿಗಳಿಗೆ ಶುರುವಾಗಿರೋದ್ರಿಂದ ಸೊ ನಮ್ಮ ಸ್ನೇಹಿತರೆಲ್ಲ ಓದ್ತಾ ಇದ್ದಾರೆ, ಇವಾಗಲೇ ಕಾಲೇಜ್ ಕೂಡ ಹೋಗ್ಬಿಟ್ಟಿದ್ದಾರೆ, ನಮ್ದಿನ ಅಡ್ಮಿಷನ್ ಆಗಿಲ್ಲ, ಫೋರ್ತ್ ರೌಂಡ್ ಆದ್ರೂ ಕೂಡ ಇದೇ ರೀತಿಯಾಗಿ ಆಗ್ತಾ ಇದೆ. ಸ್ಟಾರ್ಟಿಂಗ್ ರೌಂಡ್ಸ್ ಗಳೆಲ್ಲ ಸ್ಟಾರ್ ಮಾರ್ಕ್ ಬಂತು, ಸೀಟ್ ಸಿಕ್ತು, ಆದ್ರೂ ಕೂಡ ಬೇಡ ಅಂತ ಮುಂದೆ ಬಂದಿದೀವಿ ಅಂತಕ್ಕಂಥ ಅಭ್ಯರ್ಥಿಗಳಿದಾರಲ್ಲ, ಸೊ ಇವ್ರಿಗಾಗಿದ್ರೆ ಸೆಲೆಕ್ಷನ್ ಲಿಸ್ಟ್ ಫೋರ್ತ್ ರೌಂಡ್ ಯಾವಾಗ ಬರ್ಬೋದು ಇದರೆಲ್ಲದ್ರ ಬಗ್ಗೆ ಮಾಹಿತಿನ ವಿಡಿಯೋದಲ್ಲಿ ತಿಳ್ಕೊಂತೀರಾ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕ್ಲಿಕ್ ಮಾಡ್ಬೋದು. ಹಾಗೆ ವಿಡಿಯೋ ನಿಮಗೆ ಸಹಾಯ ಆಗುತ್ತೆ ನನಗೆ ಗೊತ್ತಿದೆ ಅದು, ಬಟ್ ನಿಮ್ಮ ಸ್ನೇಹಿತರು ಕೂಡ ಸಹಾಯ ಆಗಲಿ, ಅವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಲುಪಿಸಿ. ಯಾಕಂದ್ರೆ BEdಗೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಮಾಹಿತಿಗಳು ಯೂಟ್ಯೂಬ್ನಲ್ಲಿ ಸಿಗದೆ ಹೋಗಬಹುದಾಗಿರುತ್ತೆ. ಮತ್ತೆ BEdಗೆ ಸಂಬಂಧಪಟ್ಟಂತೆ ಮಾಹಿತಿಗಳು ಯೂಟ್ಯೂಬಲ್ಲಿ ಸಿಗ್ತಿದೆ ಅಥವಾ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಕಡೆಯಿಂದ ಎಲ್ಲ ಮಾಹಿತಿಗಳು ಸಿಗ್ತಿದೆ ಅಂತ ಎಲ್ಲ ಅಭ್ಯರ್ಥಿಗಳು ಗೊತ್ತಿಲ್ಲದೆ ಹೋಗಬಹುದಾಗಿರುತ್ತೆ. ಆ ಅಭ್ಯರ್ಥಿಗಳಿಗೆ ಸಮಸ್ಯೆ ಆಗ್ತಿರಬಹುದಾಗಿರುತ್ತೆ ಅಂತ ಕೂಡ ತಿಳಿಸ್ತಾ ಇರೋದಾಗಿರುತ್ತೆ. ಸಾಧ್ಯ ಆದರೆ ಶೇರ್ ಅಂತೂ ಮಾಡಿ. ಮತ್ತೆ ವಾಟ್ಸ್ಆಪ್ ಟೆಲಿಗ್ರಾಮ್ ಲಿಂಕ್ ಇರೋ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಹೆಚ್ಚುವರಿ ಮಾಹಿತಿಗಳು ನಿಮಗೆ ಸಿಗ್ತಾ ಇರುತ್ತೆ ಅಂತ ಕೂಡ ಹೇಳ್ತಾ, ಮತ್ತೆ ಇನ್ನ ಪ್ರಶ್ನೆ ಇದೆ, ಡೌಟ್ಸ್ ಇದೆ, ಯಾರನ್ನ ಕೇಳಬೇಕು ಏನಂತ ಗೊತ್ತಾಗ್ತಿಲ್ಲ ಅನ್ನೋ ಅಭ್ಯರ್ಥಿಗಳು ಕನ್ನಡ ವೇದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರೋ ಡಿಸ್ಕ್ರಿಪ್ಷನ್ ಇರುತ್ತೆ. ಏನಾರ ಪ್ರಶ್ನೆ ಡೌಟ್ಸ್ ಇದ್ರೆ ಯಾರನ್ನ ಕೇಳಬೇಕು ಗೊತ್ತಾಗ್ತಿಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ಅನ್ನ ಪಡ್ಕೊಳ್ಳೋ ಮುಖಾಂತರದಲ್ಲಿ, ಯಾಕಂದ್ರೆ ಸಾಕಷ್ಟು ಐಡಿಗಳಿಂದ ಮೆಸೇಜ್ ಅಂತೂ ಬರ್ತಿರುತ್ತೆ, ನಿಮ್ಮ ಐಡಿ ನಮಗೆ ತಲುಪದಿನ ಹೋಗ್ಬೋದು. ಸೊ ನಿಮ್ಗೆ ಏನಾರ ತೀರಾ ಅಗತ್ಯ ಇದೆ ನಮ್ಮ ಜೊತೆ ನಿಮ್ಮ ಇನ್ಸ್ಟಾ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಸೂಕ್ತ ಸಲಹೆ ಮಾರ್ಗದರ್ಶನ ಪಡ್ಕೋಬೇಕು, ಸ್ಟಾರ್ ಮಾರ್ಕೇ ಬರ್ತಿದಾವೆ, ಸೀಟ್ ಸಿಗ್ತಿಲ್ಲ, ಅಥವಾ ಒಂದು ಕಾಲೇಜ್ಗಳನ್ನ ಯಾವ ತರ ಸರಿಯಾದ ಆ ಕಾಲೇಜ್ಗಳನ್ನ ಆಯ್ಕೆ ಮಾಡ್ಬಿಟ್ಟಿದ್ವಿ, ಇನ್ನೊಂದು ಮತ್ತೊಂದು ಏನೋ ಸಮಸ್ಯೆಗಳಿರುತ್ತೆ ಅನ್ಕೊಳ್ಳಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಸಲಹೆ ಮಾರ್ಗದರ್ಶನ ಎಲ್ಲಾನು ಪಡ್ಕೊಳ್ಳೋದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಬಹುದಿರುತ್ತೆ. ತುಂಬಾ ತಡ ಮಾಡಿಬಿಟ್ಟು ನೀವು ಅದನ್ನ ಮಾಡಿದ್ರು ಕೂಡ ಯೂಸ್ ಆಗದೆ ಹೋಗಬಹುದಾಗಿರುತ್ತೆ. ಆ ಕಾರಣಕ್ಕೆ ನಿರ್ಲಕ್ಷ್ಯಗಳನ್ನ ಮಾಡಬೇಡಿ ಅಂತ ಹೇಳ್ತಿದ್ದೀನಿ. ಮತ್ತೆ ಹೆಚ್ಚುವರಿ ವಿಡಿಯೋಸ್ಗಳು ಕೂಡ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಇರುತ್ತೆ, ಅದರ ಮಾಹಿತಿನೂ ಕೂಡ ನೀವು ಪಡ್ಕೋಬಹುದಾಗಿರುತ್ತೆ. ಮತ್ತೆ ಒಂದು ಜಾಯ್ನ್ ಆಪ್ಷನ್ ಕೂಡ ಇರೋದಾಗಿರುತ್ತೆ ಯೂಟ್ಯೂಬ್ ನಲ್ಲೂ ಕೂಡ, ಅದರ ಮುಖಾಂತರ ಹೆಚ್ಚುವರಿ ವಿಡಿಯೋಸ್ಗಳು ಮೆಂಬರ್ ಓನ್ಲಿ ಕೂಡ ಅಪ್ಲೋಡ್ ಆಗಿರುವಂತದ್ದಾಗಿರುತ್ತೆ, ಅದನ್ನ ಕೂಡ ವೀಕ್ಷಣೆ ಮಾಡ್ಕೋಬಹುದಾಗಿರುತ್ತೆ ಅಭ್ಯರ್ಥಿಗಳು. ಇದೀಗ ಒಂದು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಕೊನೆ ದಿನಾಂಕ ನಿಗದಿಯಾಗಿರುವುದು ಯಾವಾಗ ಅಂತ ಹೇಳಿದರೆ ಜನವರಿ ತಿಂಗಳ 17 2025ಕ್ಕೆ ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಕೊನೆ ದಿನಾಂಕ ಅಂತ ಮಾಹಿತಿನ ಕೊಟ್ಟರೆ, ಜನವರಿ 14 2025ರಿಂದ ಜನವರಿ 17 2026 ತನಕ ಅಭ್ಯರ್ಥಿಗಳಿಗೆ ಜನವರಿ 14 2026ರಿಂದ 25 ಅಂತ ಹೇಳಿದೆ ಅನ್ಕೊಂತೀನಿ. ಸೊ ಜನವರಿ 17 2026 ತನಕ ಆಪ್ಷನ್ ಎಂಟ್ರಿಗಳು ಈ ದಿನಗಳಲ್ಲಿ ನಡೆಯುವಂತಿರುತ್ತೆ. ಜನವರಿ 17 ಕೊನೆ ದಿನಾಂಕ ಆಗಿರುವಂಥದ್ದು. ಆಪ್ಷನ್ ಎಂಟ್ರಿ ಮಾಡಿದವರನ್ನ ಮಾತ್ರ ಪರಿಗಣಿಸ್ತೀವಿ ಅಂತ ಕೂಡ ಮಾಹಿತಿನ ಕೊಟ್ಟಿದ್ದಾರೆ. ಕಡ್ಡಾಯವಾಗಿ ಆಪ್ಷನ್ ಎಂಟ್ರಿ ಮಾಡಿ, ಬಟ್ ಎಲ್ಲರನ್ನೂ ಕೂಡ ಪರಿಗಣಿಸಲ್ಲ. ಅಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ, ನೋಡಬಹುದಾಗಿರುತ್ತೆ. ದಾಖಲಾದ ಮತ್ತು 2 ಬಾರಿ ಕಾಲೇಜ್ ಸೀಟ್ ಸಿಕ್ಕಿರುವಂತ ಅಡ್ಮಿಷನ್ ಆಗಿರುವಂತ ಅಭ್ಯರ್ಥಿಗಳು ಮತ್ತೆ 2 ಬಾರಿ ಕಾಲೇಜ್ ಸೀಟ್ ಸಿಕ್ಕಿರುತ್ತಲ್ಲ ಅವರನ್ನೆಲ್ಲ ಪರಿಗಣಿಸಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಅಡ್ಮಿಷನ್ ಸ್ಲಿಪ್ ಅನ್ನು ತಗೊಂಡಿದ್ದಾರೆ ಅನ್ಕೊಳ್ಳಿ, ಥರ್ಡ್ ರೌಂಡ್ ಅಲ್ಲಿ ಫಸ್ಟ್ ಟೈಮ್ ಕಾಲೇಜ್ ಸಿಕ್ಕಿ ಸ್ಲಿಪ್ ಅನ್ನು ತಗೊಂಡಿದ್ರು ಕೂಡ ಪರಿಗಣಿಸಲ್ಲ ನಿಮ್ಮನ್ನ, ಯಾಕಂದ್ರೆ ಅವರು ಅದನ್ನ ಮೆನ್ಷನ್ ಮಾಡಬೇಕಿತ್ತು, ಮಾಡಿಲ್ಲ. ಬಟ್ ಕೆಲವೊಂದು ಟೈಮಲ್ಲಿ ರೇರ್ ಕೇಸಸ್ ಅಲ್ಲಿ ಪರಿಗಣನೆ ಆಗೋ ಸಾಧ್ಯತೆ ಇರುತ್ತೆ, ಬಟ್ ಅಫಿಷಿಯಲಿ ಆಗಲ್ಲ ಸ್ಲಿಪ್ ತಗೊಂಡ್ಬಿಟ್ರೆ. ಸೊ ನೆಕ್ಸ್ಟ್ ರೌಂಡ್ ಅನ್ನು ಸೆಲೆಕ್ಟ್ ಮಾಡಿರುವಂತ ಅಭ್ಯರ್ಥಿಗಳು ಸೀಟ್ ಸಿಕ್ಕಿ ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಆಗಿರೋರು ಇವನ್ನೆಲ್ಲ ಪರಿಗಣಿಸ್ತಾರೆ. ಏನೇನು ಯಾರನ್ನ ಪರಿಗಣಿಸ್ತಾರೆ ಹಾಗೆ ಅಂತ ವಿಡಿಯೋ ಕೂಡ ಮಾಡಿದೀವಿ, ನೋಡ್ಕೋಬಹುದಾಗಿರುತ್ತೆ. ಈಗ ಅಭ್ಯರ್ಥಿಗಳಿಗೆ ಮತ್ತೆ ವೆರಿಫಿಕೇಶನ್ ಬಗ್ಗೆ ಅವಕಾಶ ಕೂಡ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಕೂಡ ಮಾಡಿದ್ವಿ, ಗಮನಿಸಿಕೊಳ್ಳಿ, ವಿಡಿಯೋ ಕೂಡ ಇದಾವೆ ನಮ್ಮ ಚಾನಲ್ ಅಲ್ಲಿ ಅಂತ ಹೇಳ್ತಾ. ಈಗ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಅಂತ ಏನು ಪ್ರಶ್ನೆಗಳಿದೆ ಕೆಲ ಅಭ್ಯರ್ಥಿಗಳ ಕಡೆಯಿಂದ, ಅದ್ರ ಬಗ್ಗೆ ಹೇಳಿದ್ರೆ ಅಭ್ಯರ್ಥಿಗಳಿಗೆ ಅಫಿಷಿಯಲ್ ಆಗಿ ಈ ಒಂದು ಆಪ್ಷನ್ ಎಂಟ್ರಿ ಬಗ್ಗೆ ಆಗಿರ್ಬೋದು, ವೆರಿಫಿಕೇಶನ್ ಆಗಿರ್ಬೋದು, ಸೀಟ್ ಮೆರಿಟ್ಸ್ಗೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಟ್ಟಿದ್ದಾರೆ. ಆದರೆ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿ ಒಂದು ಅಭ್ಯರ್ಥಿಗಳಿಗೆ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಅಂತ ಮಾಹಿತಿನ ಕೊಟ್ಟಿಲ್ಲ. ಸದ್ಯಕ್ಕೆ ಒಂದು ಅಂದಾಜಿನ ಬೇಸ್ ಮೇಲೆ ಇವಾಗ ಎಲ್ಲ ಅಭ್ಯರ್ಥಿಗಳ ಪ್ರಶ್ನೆ ಇದೆ, ಅದ್ರ ಬಗ್ಗೆ ಹೇಳ್ತಿರುವಂಥದ್ದು. ಜನವರಿ ತಿಂಗಳ 17ನೇ ತಾರೀಕು 2026 ತನಕ ಆಪ್ಷನ್ ಎಂಟ್ರಿಗಳು ನಡೀತಿರೋದ್ರಿಂದ ಅಭ್ಯರ್ಥಿಗಳಿಗೆ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಅಭ್ಯರ್ಥಿಗಳಿಗೆ ಜನವರಿ ತಿಂಗಳ 19ನೇ ತಾರೀಕು ಅಥವಾ 20ನೇ ತಾರೀಕಿನ ದಿನಗಳಲ್ಲಿ ಸೆಲೆಕ್ಷನ್ ಲಿಸ್ಟ್ ಏನಿದೆಯಲ್ಲ ಫೋರ್ತ್ ರೌಂಡ್ಗೆ ಸಂಬಂಧಪಟ್ಟಂತೆ ಬಿಡುಗಡೆ ಆಗುವ ಸಾಧ್ಯತೆಗಳಿರೋದಾಗಿರುತ್ತೆ. ಅಂದ್ರೆ ಜನವರಿ 19 20ನೇ ತಾರೀಕು ಸೋಮವಾರ ಅಥವಾ ಮಂಗಳವಾರ ಬಿಡುಗಡೆ ಆಗುವ ಸಾಧ್ಯತೆಗಳಿರುವಂತದ್ದಾಗಿರುತ್ತೆ. ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಆ ದಿನಾಂಕಗಳನ್ನ. ಸೊ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದಾಗ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಅಲ್ಲಿ ಟೆಲಿಗ್ರಾಮ್ ವಾಟ್ಸ್ಆಪ್ ಎಲ್ಲ ಕಡೆ ಮಾಹಿತಿಗಳು ನಿಮಗೆ ಸಿಗ್ತಿರುತ್ತೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು, ನಿಮ್ಮೆಲ್ಲ ಸ್ನೇಹಿತರಿಗೆ ಒಂದು ಮಾಹಿತಿನ ಶೇರ್ ಮಾಡಬಹುದಾಗಿರುತ್ತೆ. ಸೊ ಆಲ್ ದ ಬೆಸ್ಟ್.